ಗಟ್ಟಿಮೇಳ ಧಾರಾವಾಹಿಯ ವೀಕ್ಷಕರಿಗೆ ಕಹಿ ಸುದ್ದಿಯೊಂದು ಎದುರಾಗುವ ಸಮಯ ಬಂದಿದೆ. ಧಾರಾವಾಹಿ ಶುರುವಾಗಿ 5 ವರ್ಷ ತುಂಬುವ ಮೊದಲೇ ಮುಕ್ತಾಯಗೊಳ್ಳುವ ಸೂಚನೆ ಸಿಕ್ಕಿದೆ. ವೀಕ್ಷಕರ ನೆಚ್ಚಿನ ಧಾರಾವಾಹಿ ಗಟ್ಟಿಮೇಳವು ಈಗಾಗಲೇ ಯಶಸ್ವಿ 1238 ಸಂಚಿಕೆಗಳನ್ನು ಪೂರೈಸಿದೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕೌಟುಂಬಿಕ ಕಥಾಹಂದರವನ್ನ ಒಳಗೊಂಡ ಗಟ್ಟಿಮೇಳ ಈಗ ಮುಗಿಯುವ ಹಂತ ತಲುಪಿದೆ. ಗಟ್ಟಿಮೇಳ ಧಾರಾವಾಹಿ ಮೊದಲಿನಿಂದಲೂ 8 ಗಂಟೆಯ ಸ್ಲಾಟ್ ಕಿಂಗ್ ಆಗಿ ಮೋಡಿ ಮಾಡಿದೆ. ಟಿಆರ್ಪಿ ರೇಟಿಂಗ್ನಲ್ಲಂತೂ ಎಂದೂ ಕಾಂಪ್ರಮೈಸ್ ಮಾಡಿಕೊಂಡಿದ್ದೇ ಇಲ್ಲ. ಗಟ್ಟಿಮೇಳ ಧಾರಾವಾಹಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಧಾರಾವಾಹಿ ಆರಂಭದಿಂದ ಹಿಡಿದು ಇಲ್ಲಿಯವರೆಗೂ ಪ್ರತಿನಿತ್ಯವೂ ಕಥೆಯಲ್ಲಿ ಟ್ವಿಸ್ಟ್ ನೀಡುವ ಮೂಲಕ ವೀಕ್ಷಕರಿಗೆ ಮನರಂಜನೆಯ ಮಹಾಪೂರವನ್ನೇ ಉಣಬಡಿಸುತ್ತಿದೆ. ಪಾತ್ರವರ್ಗದ ಮೂಲಕವೂ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ವೇದ್ಯ ಎಂಬ ಹೆಸರಿನ ಮೂಲಕ ಧಾರಾವಾಹಿ ವೀಕ್ಷಕರ ಹೃದಯದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿರುವ ನಾಯಕ ವೇದಾಂತ್ ಹಾಗೂ ನಾಯಕಿ ಅಮೂಲ್ಯ ಅಭಿನಯಕ್ಕೆ ಮನಸೋಲದವರಿಲ್ಲ. ವೇದ್ಯ ಜೋಡಿ ಮೋಡಿ ನವಿರಾದ ಪ್ರೇಮ ಕಥೆಯ ಜೊತೆಗೆ ಒಂಚೂರು ರೊಮ್ಯಾನ್ಸ್, ಒಂಚೂರು ಎಮೋಷನಲ್ ಜೊತೆಗೆ ಈ ಮುದ್ದು ಜೋಡಿಗಳ ತರಲೆ ತುಂಟಾಟಗಳು ವೀಕ್ಷಕರ ಕಣ್ಣ ಸೆಳೆಯುತ್ತಿದೆ. ವೇದ್ಯ ಜೋಡಿ ಕಂಡು ಫಿದಾ ಆಗಿದ್ದಾರೆ. ಧಾರಾವಾಹಿಯಲ್ಲಿ ಕೆಲ ನಾಯಕ ನಾಯಕಿ ಪಾತ್ರವಲ್ಲದೆ ಆರ್ತಿ, ವಿಕ್ಕಿ, ಅದಿತಿ, ಧ್ರುವ, ಅಂಜಲಿ, ವೈದೇಹಿ, ವೈಜಯಂತಿ, ಸಾರ್ಥಕ್, ಆದ್ಯ, ಖಳನಾಯಕಿ ಸುಹಾಸಿನಿ, ಪರಿಮಳ ಮಂಜುನಾಥ್, ಖಳನಾಯಕ ಅಗ್ನಿ, ತೇಜಸ್, ಬೆಟ್ಟಪ್ಪ ಸೇರಿದಂತೆ ಪ್ರತಿಯೊಂದು ಪಾತ್ರಕ್ಕೂ ಕೂಡ ವೀಕ್ಷಕರಿಗೆ ತುಂಬಾ ಹತ್ತಿರ ಎನಿಸಿಬಿಟ್ಟಿದೆ. ಇದರ ಜೊತೆಗೆ ಗಟ್ಟಿಮೇಳದ ಕೇಂದ್ರ ಬಿಂದು ಎಂದರೆ ಅದು ಕಾಂತಾ ಪಾತ್ರ. ಪ್ರತಿ ಸಂಚಿಕೆಯಲ್ಲಿಯೂ ನವಿರಾದ ಹಾಸ್ಯದ ಮೂಲಕ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸುವ ಕಾಂತಾ ಪಾತ್ರಕ್ಕೂ ಕೂಡ ಅಭಿಮಾನಿ ವರ್ಗವಿದೆ. ಪ್ರತಿ ವರ್ಷ ಜೀ ಕುಟುಂಬ ಅವಾರ್ಡ್ಸ್ನಲ್ಲಿ ಜನ ಮೆಚ್ಚಿದ ಧಾರಾವಾಹಿ, ನಾಯಕ ನಟಿ, ನಾಯಕ ನಟ ಹಾಗೂ ಅತ್ಯುತ್ತಮ ರೇಟೆಡ್ ಸೀರಿಯಲ್ ಅವಾರ್ಡ್ಗಳನ್ನು ಪಡೆದುಕೊಂಡಿರುವ ಗಟ್ಟಿಮೇಳ ಧಾರಾವಾಹಿ ಇಡೀ ಧಾರಾವಾಹಿ ಇತಿಹಾಸದಲ್ಲಿ 1000ಕ್ಕೂ ಅಧಿಕ ಅಭಿಮಾನಿಗಳ ಪೇಜ್ಗಳನ್ನು ಹೊಂದಿದೆ. ಆರಂಭದ ದಿನಗಳಿಂದಲೂ ಟಿಆರ್ಪಿ ರೇಟಿಂಗ್ನಲ್ಲಿಯೂ ಮುಂದಿರುವ ಧಾರಾವಾಹಿಯು ಅತಿ ಹೆಚ್ಚು ಬಾರಿ ನಂಬರ್ 1 ಸ್ಥಾನ ಪಡೆದ ಧಾರಾವಾಹಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಇತ್ತೀಚೆಗೆ ವೇದ್ಯ ಜೋಡಿ ವೀಕ್ಷಕರಿಂದ ದೂರಾಗಿದೆ. ಕುಟುಂಬದಲ್ಲಾಗಿರುವ ಸಮಸ್ಯೆಯನ್ನ ಪರಿಹರಿಸುವ ಸಲುವಾಗಿ ಈಗ ಮನೆಯವರೆಲ್ಲ ಹೋರಾಡುತ್ತಿದ್ದಾರೆ. ವೈದೇಹಿ ಮಕ್ಕಳು ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿದ್ದಾರೆ. ಧ್ರುವ, ಅಗ್ನಿ ಮತ್ತು ಬೆಟ್ಟಪ್ಪನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ. ಗಟ್ಟಿಮೇಳ ಧಾರಾವಾಹಿ ವೀಕ್ಷಕರಿಗೆ ಕುತೂಹಲ ಮೂಡಿಸುತ್ತಿರುವ ಈ ಸಂದರ್ಭದಲ್ಲಿ ಮುಕ್ತಾಯ ಕಾಣುವ ಸಮಯ ಬಂದಿದೆ ಎನ್ನಲಾಗುತ್ತಿದೆ. ಈಗಾಗಲೇ ಕುಟುಂಬಕ್ಕೆ ಇಷ್ಟು ವರ್ಷ ತಿಳಿಯದೇ ಇದ್ದ ಸತ್ಯ ಬಯಲಾಗಿದೆ. ಇನ್ನೇನಿದ್ರೂ ಸೂರ್ಯನಾರಾಯಣ್, ವೇದಾಂತ್, ವಿಕ್ಕಿ ಎಲ್ಲರೂ ಮನೆ ಸೇರಬೇಕಿದೆ. ಅಗ್ನಿ ಮತ್ತು ಬೆಟ್ಟಪ್ಪನಿಗೆ ಶಿಕ್ಷೆ ನೀಡಬೇಕಿದೆ ಅಷ್ಟೇ. ಧಾರಾವಾಹಿಯು ಕೊನೆಯ ಹಂತವನ್ನ ತಲುಪಿದ್ದು ಕೊನೆಯ ದಿನ ಶೂಟಿಂಗ್ ಕೂಡ ಮುಕ್ತಾಯಗೊಂಡಿದೆ. ಈ ಬಗ್ಗೆ ಧಾರಾವಾಹಿ ನಟಿಯರು ಮಾಹಿತಿ ನೀಡಿದ್ದಾರೆ. ಕೊನೆಯ ದಿನದ ಶೂಟಿಂಗ್ ಸೆಟ್ನಲ್ಲಿ ಪಾತ್ರಧಾರಿಗಳು ಗ್ರೂಪ್ ಫೋಟೋ ತೆಗೆಸಿಕೊಂಡಿದ್ದಾರೆ. ಇದನ್ನ ನಟಿ ಸ್ವಾತಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಟಿ ಪ್ರಿಯಾ ಜೆ ಆಚಾರ್ಯ ಅಲಿಯಾಸ್ ಅದಿತಿ ಕೂಡ ಅದಿತಿಯಂತೆ ಕೊನೆ ಬಾರಿ ತಯಾರಾಗುತ್ತಿದ್ದೇನೆ ಎಂದು ತಾವು ಮೇಕಪ್ ಮಾಡಿಕೊಂಡಿರುವ ವಿಡಿಯೋ ಶೇರ್ ಮಾಡಿದ್ದಾರೆ. ಇದನ್ನ ನೋಡಿದ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.